ನಮಸ್ಕಾರ ಕರ್ನಾಟಕ. ನಾವಿವತ್ತು ಬಂದಿದ್ದೀವಿ ಹೊಸಪೇಟೆ ಡ್ಯಾಮ್ ನೋಡಕ್ಕಂತ. ಹೋಗ್ತಾ ದಾರಿಲೇ ಈ ಟನಲ್ ಇದೆ. ಎಂಟ್ರಿಲಿ ಈ ಟನಲ್ ಇರೋದ್ರಿಂದ ತುಂಬಾನೇ ಜೋಶ್ ಬರ್ತಾ ಇದೆ. ನನಗಂತೂ ಬೈಕ್ ಓಡಿಸೋದಕ್ಕೆ ಬೇರೆ ಲೆವೆಲ್ ಇರುತ್ತೆ. ಸೊ ಈ ಡ್ಯಾಮ್ನ ವಿಶೇಷತೆ ಅಥವಾ ಇತಿಹಾಸ ಹೇಳೋದಾದರೆ 1945 ಫೆಬ್ರವರಿ 28ರಂದು ಹೈದರಾಬಾದ್ ನಿಜಾಮ ಮತ್ತು ಮದ್ರಾಸ್ ಪ್ರಾಂತೀಯ ಸರ್ಕಾರದ ಗವರ್ನರ್ ಸರ್ ಆರ್ಥರ್ ಹೋಪ್ ಅವರು ಅಡಿಗಲ್ಲಾಗ್ತಾರೆ. ಸೊ ಎಂಟ್ರಿ ಬಂದೇ ಬಿಡ್ತು. ಹಾಗೆ ಈ ಪಾರ್ಕ್ ಎಲ್ಲ ನೋಡ್ಕೊಳ್ರಿ. ಇತಿಹಾಸನ ಮುಂದೆ ಹೇಳ್ತೀನಿ ಹೋಗ್ತಾ. ದಯವಿಟ್ಟು ಎಲ್ಲರೂ ಹೋದ್ರೆ ಈ ಥರ ಎಲ್ಲ ಎಲ್ಲಂದ್ರಲ್ಲಿ ಕಸ ಹಾಕ್ಬೇಡ್ರಿ. ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ, ಇದನ್ನೆಲ್ಲ ಮಾಡಿರ್ತಾರೆ. ಸೊ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಾವು ನೋಡ್ತಾ ಇರ್ಬೋದು, ಅಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬರ್ತಾ ಇರೋ ನೀರಿದು. ಹಾಗೆ ಮುಂದೋದ್ರೆ ಪಾರ್ಕ್ ಇದೆ. ಪಾರ್ಕು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಷ್ಟೆಲ್ಲ ಮಾತಾಡ್ತೀರಾ, ನಾನು ನಿಮ್ಮ ಕನ್ನಡದ ಕಿರಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ KH. ಈ ಗ್ರೀನ್ರಿ ವೈಬ್ ಅಂತೂ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಹಂಗೆ ಪಾರ್ಕ್ ನೋಡ್ಕೊಂತ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಂಗೇನೆ 1945ರಲ್ಲಿ ಸ್ಟಾರ್ಟ್ ಆಗಿದ್ದು 1953ರಲ್ಲಿ ಪೂರ್ಣಗೊಳ್ಳುತ್ತೆ. ಹಾಗೆ ಇದ್ರ ಮೇನ್ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜನರಿಗೆ ಕೃಷಿಗೋಸ್ಕರ ನೀರನ್ನು ಒದಗಿಸುವ ಉದ್ದೇಶ ಆಗಿರುತ್ತೆ. ಹಾಗೆ ಪ್ರವಾಹನ ತಡೆಗಟ್ಟುತ್ತೆ. ಮತ್ತು ಬಹುಮುಖ್ಯವಾದ್ದು ಏನಂದರೆ ಜಲವಿದ್ಯುತ್ ಉತ್ಪಾದನೆ ಕೂಡ ಇಲ್ಲೇ ಆಗುತ್ತೆ. ಆ್ಯಂಡ್ ಇದು ಡ್ಯಾಮ್ನ ಏನಕ್ಕಪ್ಪ ಅಡ್ಡಲಾಗಿ ಕಟ್ಟಿರೋದು, ಯಾವ ನದಿಗೆ ಅಂತ ನೀವು ಕೇಳೋದಾದರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುತ್ತೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿ ಐತೆ. ಹೊಸಪೇಟೆ ಬಸ್ ಸ್ಟಾಪಿಂದ ಎಕ್ಸಾಕ್ಟಾಗಿ ಒಂದು 5.5 6 ಕಿಲೋಮೀಟರ್ ಆಗುತ್ತೆ. ಈ ಡ್ಯಾಮ್ನ ಸಾಮರ್ಥ್ಯ ಬಂದ್ಬಿಟ್ಟು 101 TMC.